ಕಾಂಗ್ರೆಸ್ ಹಿರಿಯ ನಾಯಕ ಪರಮೇಶ್ವರ್ ಪರ ಒಕ್ಕೂರಲ ಧ್ವನಿ ಕೇಳಿ ಬರ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ಗೆ ಪ್ರಬಲ ಖಾತೆ ಕೊಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಪರಮೇಶ್ವರ್ಗೆ 2 ಖಾತೆಯನ್ನ ಕೊಡುವಂತೆ ದಲಿತ ಸಮುದಾಯಗಳು ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಪರಮೇಶ್ವರ್ ಅವರಿಗೆ 2 ಖಾತೆಯನ್ನ ಕೊಡುವಂತೆ ದಲಿತ ಸಮುದಾಯಗಳು ಪಟ್ಟು ಹಿಡಿದಿದ್ದಾರೆ. ಇನ್ನು ಡಿಸಿಎಂ ಹುದ್ದೆ ಜೊತೆ 2 ದೊಡ್ಡ ಖಾತೆಗಳನ್ನ ನೀಡುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ದೊಡ್ಡ ಖಾತೆಯನ್ನ ನಿಭಾಯಿಸುವ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಪರಂ ಅವರು. ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚು ಅನುಭವವನ್ನ ಹೊಂದಿರುವ ರಾಜಕಾರಣಿ ಅಂದ್ರೆ ಅದು ಪರಮೇಶ್ವರ್ ಅವರು. ಪಕ್ಷ ಹಾಗೂ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳಲ್ಲಿ ಹೆಚ್ಚು ಅನುಭವವನ್ನ ಹೊಂದಿದ್ದಾರೆ. ಹಲವು ಹುದ್ದೆ ಖಾತೆಗಳನ್ನ ಸಮರ್ಥವಾಗಿ ನಿಭಾಯಿಸಿರುವ ಪರಮೇಶ್ವರ್ ಇಡೀ ರಾಜ್ಯದಲ್ಲಿ ದಲಿತ ನಾಯಕರಾಗಿ ಪರಮೇಶ್ವರ್ ಅವರು ಹೊರಹೊಮ್ಮಿದ್ದಾರೆ. ಇನ್ನು ಪರಮೇಶ್ವರ್ಗೆ ಕೊಟ್ರೆ ರಾಜ್ಯದ ದಲಿತ ಸಮುದಾಯಗಳಿಗೆ ನ್ಯಾಯದ ವಿಶ್ವಾಸ ಅಂತ ಹೇಳಿದ್ದಾರೆ. ಇನ್ನು ಎಲ್ಲಾ ದಲಿತರಿಗೆ ಪ್ರತಿ ಯೋಜನೆಯೂ ಕೂಡ ನೇರವಾಗಿ ತಲುಪಿಸುವ ಭರವಸೆಯನ್ನ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಕೊಡ್ತಾರೆ. ಇನ್ನು ಒಂದ್ ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕೊಟ್ಟಲ್ಲಿ ಸಮುದಾಯಗಳಿಗೆ ನ್ಯಾಯ ಸಿಕ್ಕಂತೆ. ಹೀಗಾಗಿ ಪರಮೇಶ್ವರ್ಗೆ ಡಿಸಿಎಂ ಜೊತೆ 2 ದೊಡ್ಡ ಖಾತೆಗಳು ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಒಂದ್ ಕಡೆ ಈಗಾಗಲೇ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ವಿವಿಧ ಮಠಾಧೀಶರು ಹಾಗೂ ಅವರ ಅಭಿಮಾನಿಗಳು ತೀವ್ರವಾಗಿ ಒತ್ತಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇಡೀ ರಾಜ್ಯದಲ್ಲಿ ದಲಿತ ನಾಯಕರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೊರಹೊಮ್ಮಿರುವಂಥದ್ದು ಪಕ್ಷ ಹಾಗೂ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳಲ್ಲಿ ಬಹಳಷ್ಟು ಅನುಭವವನ್ನ ಹೊಂದಿರುವಂತಹ ರಾಜಕಾರಣಿ ಅವರು. ಇನ್ನು ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪುನರ್ರಚನೆಯ ಕುರಿತು ಮಾಧ್ಯಮಗಳು ಕೂಡ ಈಗಾಗಲೇ ಈ ಹಿಂದೆಯೂ ಕೂಡ ಪ್ರಶ್ನೆಯನ್ನ ಮಾಡಿದಾಗ ಪರಮೇಶ್ವರ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಮೌನಕ್ಕೆ ಜಾರಿದ್ರು. ಆದ್ರೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಹೆಚ್ಚು ಅನುಭವವನ್ನ ಹೊಂದಿದ್ದಾರೆ. ಅವರಿಗೂ ಕೂಡ ಖಾತೆಯನ್ನ ಕೊಡಿ, ಅವರಿಗೂ ಕೂಡ ಡಿಸಿಎಂ ಪಟ್ಟವನ್ನ ಕೊಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ಹೇಳಿ ಅವರ ದಲಿತ ನಾಯಕರಾಗಿರಲಿ ಮಠಾಧೀಶರು ಅವರ ಅಭಿಮಾನಿಗಳು ಈಗ ಒತ್ತಾಯಿಸಿದ್ದಾರೆ.